ಹಲೋ. ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 2 ಎಕರೆ 32 ಗುಂಟೆ ಸ್ನೇಹಿತರೆ. ಒಳ್ಳೆ ಜಾಗ, ಸೂಪರಾಗಿದೆ. ರೋಡ್ ಬಿಡ್ತು ಮಾತ್ರ ಏಕ ಇದೆ. ಬೇಕಾದ್ರೆ ಇದನ್ನು ಇಬ್ಬರು ಡಿವೈಡ್ ಮಾಡ್ಕೋಬೋದು ಸ್ನೇಹಿತರೆ. ಜಾಗ ಮಾತ್ರ ಸಾಲಿಡಾಗಿದೆ. ಮಣ್ಣು ಕೂಡ ಅಷ್ಟೇ, ನಿಮಗೆ ಒಳ್ಳೆ ಫಲವತ್ತತೆ ಮಣ್ಣು, ಕಪ್ಪು ಮತ್ತು ಕೆಂಪು ಮಿಶ್ರಿತ ಮಣ್ಣು ಸೂಪರಾಗಿದೆ. ವ್ಯವಸಾಯಕ್ಕೆ ಸಾಲಿಡಾಗಿದೆ ಸ್ನೇಹಿತರೆ. ಕೆಲವರು ಅಂತಾರೆ ಗದ್ದೆಗಳಲ್ಲಿ ಏನು ಮಾಡೋಕ್ಕಲ್ಲ ಅಂತ. ಇದು ಆ್ಯಕ್ಚುಲಿ ನೋಡಿ, ಒಂದೇ ಮಟ್ಟಕ್ಕಿದೆ. ನಾವು ಭತ್ತ ಬೇಕಾದ್ರೂ ಬೆಳಿಬೋದು, ಒಳ್ಳೆ ತೋಟನ ಮಾಡ್ಬೋದು, ಬೆಳೆಗಳನ್ನೂ ಬೆಳಿಬೋದು. ಯಾಕೆಂದರೆ ಭೂಮಿ ಬಗ್ಗೆ ನಾವು ಒಂದು ಹೇಳೋಂಥದ್ದಲ್ಲ. ನಾವು ಹೆವಿ ನೀರಿದ್ದಾಗ ಅಲ್ಲಿ ಬೆಳೆಯೋಕ್ಕಾಗಲ್ಲ. ಇಲ್ಲೇನು ಹೆವಿ ನೀರು ಅಂತಾರೆ, ನಮಗೆ ಜಮೀನುಗಳಿಗೆ ನೀರು ನುಗ್ಗಂಥದ್ದಿದ್ದರೆ ನಾವು ಜನಗಳು ಹೇಳ್ದಂಗೆ ಬೇರೆ ಏನೂ ಮಾಡೋಕ್ಕಾಗಲ್ಲ, ಗದ್ದೆ ಮಾಡಬೇಕು. ಇಲ್ಲಿ ನೋಡಿ ಮಟ್ಟವಾಗಿದೆ, ಯಾವ ಥರ ಇದೆ ಅಂತ ತಾವು ನೋಡ್ತಾ ಇದ್ದೀರಾ. ತುಂಬ ಚೆನ್ನಾಗಿದೆ. ಇಲ್ಲಿ ಯಾವುದೇ ನೀರು ಬರೋವಂಥದ್ದಿಲ್ಲ. ನಮ್ಮ ಬೋರ್ ನೀರು ಯೂಸ್ ಮಾಡಿಕೊಂಡು ಇಲ್ಲಿ ವ್ಯವಸಾಯ ಮಾಡೋವಂಥದ್ದು. ನಮಗೆ ಇದು ಎನ್ ಎಚ್ಚಿಂದ 2.5ರಿಂದ 3 ಕಿಲೋಮೀಟ್ರ್ ಆಗುತ್ತೆ. ಸ್ಟೇಟ್ ಹೈವೇಯಿಂದ 2 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಜಾಗ ಮಾತ್ರ ಸಾಲಿಡಾಗಿದೆ. ಅದರಲ್ಲಿ 2 ಮಾತಿಲ್ಲ ಸ್ನೇಹಿತರೆ. ಜನರಲ್ ಪ್ರಾಪರ್ಟಿ ಭೂಮಿ ಅಂತ ಹೇಳಿದೆಲ್ಲ ತುಂಬ ಕ್ಲಿಯರಾಗಿದೆ. ನಾವು ಯಾವುದೇ ಭೂಮಿಯಲ್ಲಿ ಹೋಗೋಂಥದ್ದಿಲ್ಲ. ಒಂದು TC ಇದೆ, ಸಿಂಪಲಾಗಿ ಒಂದು ಮನೆ ಇದೆ. ನಾವು ಇಲ್ಲಿ ಒಳ್ಳೆ ತೋಟ ಮಾಡ್ಬೋದು. ಅವ್ರು ಫೆನ್ಸಿಂಗ್ ಕಲ್ಗಳು ಹಾಕಿದ್ದಾರೆ ಹೊರತು ಇಲ್ಲಿ ತಂತಿನೇ ಇನ್ನೂ ಬಿಗಿದಿಲ್ಲ ಸ್ನೇಹಿತರೆ. ಅವ್ರ ಭೂಮಿಗೆ ಅವರು ಹದ್ದುಬಸ್ತು ಮಾಡ್ಕೊಂಡು ಕಲ್ಲುಗಳನ್ನ ನೆಟ್ಕೊಂಡಿದ್ದಾರೆ ಅಷ್ಟೇ. ಓನ್ TC ಇಟ್ಕೊಂಡಿದ್ದಾರೆ. ಬೋರ್ ಇದೆ, ರನ್ನಿಂಗ್ ಬೋರು. ಯೋಚನೆ ಮಾಡುವ ಪ್ರಮೇಯ ಇಲ್ಲ ಸ್ನೇಹಿತರೆ. ಇದು ಬೆಂಗಳೂರಿಗೆ 130 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 130 ಆಗುತ್ತೆ. ಮೈಸೂರಿಗೆ 70 ಕಿಲೋಮೀಟ್ರ್ಗಳಾಗುತ್ತೆ ಸ್ನೇಹಿತರೆ. ನಾವಿಲ್ಲಿ ಒಂದು ಮನೆ ಕಟ್ಕೊಂಡು, ವಿಲೇಜ್ ಕೂಡ ತುಂಬ ನಿಯರ್ ಇದೆ, ತಾವು ನೋಡ್ಬೋದು, ಕಾಣುತ್ತೆ. ವಿಲೇಜ್ ಕೂಡ ನಮಗೆ ಹತ್ತಿರ ಇದೆ. ಲೇಬರ್ಗಳಿಗೆ ಯೋಚನೆ ಇಲ್ಲ ಸ್ನೇಹಿತರೆ. ನಮಗೆ ರೋಡು ಕೂಡ ಕ್ಲಿಯರಾಗಿದೆ. ಹೇಳಿದ್ದೀನಿ 2 ಕಡೆ ರೋಡ್ ಇದೆ ಅಂತ. ಒಳ್ಳೆ ಜಾಗ. ನಾವು ಇಲ್ಲಿ ಒಳ್ಳೆ ಅದ್ಭುತವಾದ ತೋಟ ಮಾಡ್ಬೋದು ಸ್ನೇಹಿತರೆ. ಈ ಮಣ್ಣಲ್ಲಿ ನೀವು ಯಾವ ಬೆಳೆ ಹಾಕ್ತೀರ ಹಾಕಿ, ಒಳ್ಳೆ ಉತ್ತಮವಾಗಿ ಬೆಳೆ ಬಂದರೆ ಒಪ್ಕೊಳ್ಳಿ. ಯಾಕಂದರೆ ಸುತ್ತಮುತ್ತ ನಾವು ನೋಡ್ಬೋದು, ಒಳ್ಳೊಳ್ಳೆ ತೋಟಗಳು ಮಾಡಿದ್ದಾರೆ, ಒಳ್ಳೊಳ್ಳೆ ಬೆಳೆಗಳು ಬೆಳೀತಾ ಇದ್ದಾರೆ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಾವು ಬಾಯಲ್ಲಿ ಹೇಳೋಕ್ಕೂ, ಕಣ್ಣಾರ ಕಂಡಾಗ ನಾವಿಲ್ಲಿ ವ್ಯವಸಾಯ ಮಾಡೋಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್. ಯಾಕೆಂತಂದರೆ ನಾವು ಕಣ್ಣಾರ ನೋಡಬೇಕು, ವ್ಯವಸಾಯ ಮಾಡಬೇಕು. ರೋಡ್ ಬಿಡ್ತು ಚೆನ್ನಾಗಿದೆ, ಆರಾಮಾಗಿ ಒಬ್ಬರ ಕೈಲಿ ಆಗೋಲ್ಲ ಅಂತಾರೆ, ಇಬ್ಬರು ಡಿವೈಡ್ ಮಾಡಿ ತಗೋಬೋದು. ಇದನ್ನು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇಲ್ಲಿ ನಾವು ಅಡಿಕೆ, ತೆಂಗು, ಮಾವು, ನೇರಳೆ, ಕಿತ್ತಳೆ, ಸಪೋಟ, ನಲ್ಲಿಕಾಯಿ, ಸೀಬೆ, ಈ ಥರ ನಾವು ಅನೇಕ ಗಿಡಗಳನ್ನ ನಾವು ಇಲ್ಲಿ ಹಾಕಿ ಬೆಳಿಬೋದು ಸ್ನೇಹಿತರೆ. ಏಕೆಂದರೆ ಜಾಗ ಅಷ್ಟು ಚೆನ್ನಾಗಿದೆ, ಅದ್ಭುತವಾಗಿದೆ. ಒಳ್ಳೆ ತೋಟ ಮಾಡಲಿಕ್ಕೆ ಟಾಪ್ 1 ಕ್ಲಾಸ್ ಇದೆ, 2 ಮಾತಿಲ್ಲ. ನೀರಾವರಿ ಕೂಡ ಹಂಗೇ ಇದೆ. ಒಳ್ಳೆ ನೀರಾವರಿ, ರನ್ನಿಂಗ್ ಬೋರು, ರನ್ನಿಂಗ್ ಕಲ್ಟಿವೇಷನ್ ಲ್ಯಾಂಡು. ನಮಗೆ ಜಾಗ ಚೆನ್ನಾಗಿರಬೇಕು, ನೀರಾವರಿ ಇರಬೇಕು, ರೋಡ್ ಕ್ಲಿಯರಾಗಿರಬೇಕು. ಭೂಮಿ ಬಗ್ಗೆ ನಾವು ಬೇರೆ ರೀತಿ ಹೇಳೋ ರೀತಿ 108 ರಾಗಗಳನ್ನ ಹಾಡೋದಕ್ಕಿಂತ ಭೂಮಿ ಚೆನ್ನಾಗಿದೆಯಾ, ನೀರಾವರಿ ಇದೆಯಾ, ರೋಡ್ ಇದೆಯಾ, ಡಾಕ್ಯುಮೆಂಟ್ಸ್ ಕ್ಲಿಯರಾಗಿದೆಯಾ, ಜನರಲ್ ಪ್ರಾಪರ್ಟಿನ, ನಮಗೆ ಬೇಕಾಗಿರೋದು ಈ ಮಾಹಿತಿಗಳು ಸ್ನೇಹಿತರೆ. ಯಾಕೆಂದರೆ ನಾವು ಭೂಮಿ ಹೆಂಗೆ ಇದ್ದರೂ ಬೆಳೆಗಳನ್ನ ಬೆಳಿಬೋದು. ಮನೆ ಕಟ್ಟೋಕ್ಕೆ ಮಾತ್ರ ನಾವು 4 ಮೂಲೆ ನೋಡ್ತೀವಿ. ಅಂದರೆ ಈ ಭೂಮಿ ಆ ಥರ ಇಲ್ಲಿ ವಿಚಿತ್ರವಾಗಿದೆ ಅಂತ ಇಲ್ಲ, ಕ್ಲಿಯರಾಗಿದೆ, ಭೂಮಿ ಚೆನ್ನಾಗಿದೆ. ನಿಮ್ಗೆ ಉದಾಹರಣೆ ಕೊಟ್ಟಿದ್ದೆ ಅಷ್ಟೇ ಅದ್ರ ಬಗ್ಗೆ. ಯಾಕೆಂದರೆ ಪ್ರತಿಯೊಂದನ್ನು ಕೂಡ ನಾವು ಕಣ್ಣಾರ ನೋಡಿ ವ್ಯವಸ್ಥಿತ ಮಾಡುವಂಥದ್ದು. ಸುಮ್ಮನೆ ಬಾಯಲ್ಲಿ ಹೇಳಿದ್ರಷ್ಟು ಸುಲಭ ಅಲ್ಲ ಸ್ನೇಹಿತರೆ. ನಾವು ಯಾವುದೇ ಒಂದು ಪದಾರ್ಥಗಳು ಹಾಕಿದ್ರು, ಗಿಡಗಳನ್ನ ಹಾಕಿದ್ರು, ತೋಟ ಮಾಡಿದ್ರು ಮನುಷ್ಯನಿಗೆ ಅನುಕೂಲ ಆಗುವ ರೀತಿ, ಅಂದರೆ ಅವ್ರ ಕನಸು ಏನಿರುತ್ತೆ,
ಕೆಲವರು ಶ್ರೀಗಂಧ ಹಾಕ್ಬೇಕು ಅನ್ನೋದಿರುತ್ತೆ, ಕೆಲವರು ಟೀಕು ಅಂತೆ, ಒಬ್ಬೊಬ್ರಿಗೆ ಒಂದೊಂದು ಆಸೆ. ಕೆಲವರು ಹಣ್ಣಿನ ಗಿಡಗಳು ಹಾಕ್ಬೇಕು ಅಂತ, ಆ್ಯಪಲ್ ಇದೆಲ್ಲ ಬೆಳಿಬೇಕು ಅಂತ. ಸೂಪರ್. ಪ್ರತಿಯೊಬ್ಬರು ಅವ್ರ ಕನಸು ಈಡೇರಿಸ್ಕೊಳ್ಳೋಕ್ಕೆ ಒಳ್ಳೆ ಜಾಗ, ಒಳ್ಳೆ ಏರಿಯಾ, ಒಳ್ಳೆ ವಾಟರ್ ಸೋರ್ಸ್ ಇರುವಂತಹ ಒಂದು ಪ್ರದೇಶ ಸ್ನೇಹಿತರೆ. ನಾವು ಈ ಜಾಗದಲ್ಲಿ ಒಂದೆರಡು ಹಸುಗಳನ್ನ ತಂದು ಸಾಕೊಂಡ್ರೆ ಸಾಕು. ಒಬ್ಬ ಲೇಬರ್ಗೆ ಅದಕ್ಕಿಂತ ಬೇರೆ ಏನು ಬೇಕಿಲ್ಲ ಸ್ನೇಹಿತರೆ. ಹಸು ನೋಡಿಕೊಂಡು ಅವನು ಹಾಲು ಕರ್ಕೊಂಡು ಅಲ್ಲಿ ಬರುವಂಥ ಅದರಲ್ಲಿ ಹಾಕುವಂಥ ಸೆಗಣಿ ಆಗಲಿ ಗಂಧಲಾಗಲಿ ಅದನ್ನು ಜಮೀನುಗಳಿಗೆ ಸಿಂಪಡಿಸ್ಕೊಂಡ್ರೆ ಸಾಕು. ಯಾವ ಕೆಮಿಕಲ್ಸ್ ಕೂಡ ನಮಗೆ ಬೇಡ. ಸಾವಯವ ಕೃಷಿ ಮಾಡಲಿಕ್ಕೆ ಸೂಪರಾಗಿರುತ್ತೆ. ಹಟ್ಟಿ ಗೊಬ್ಬರ ಬೆಳೆದು ನಾವು ಒಳ್ಳೆ ಬೆಳೆಗಳನ್ನ ಬೆಳೆದ್ರೆ ಅನೇಕ ಜನರಿಗೆ ನಿಮ್ಮಿಂದ ಒಳ್ಳೆ ಆರೋಗ್ಯ ಕೊಡುವಂಥದ್ದು ಆಗುತ್ತೆ ಸ್ನೇಹಿತರೆ. ಆರೋಗ್ಯ ಏನು ಸುಮ್ಮನೆ ಸಿಗಲ್ಲ ಸ್ನೇಹಿತರೆ. ಇವತ್ತು ಎಲ್ಲ ಕಡೆ ನೋಡ್ತೀವಿ ಅನಾರೋಗ್ಯ ಅನ್ನೋದು ಕಾಮನಾಗಿ ತಾಂಡವ ಆಡ್ತಾನೇ ಇದೆ. ಬಿ ಪಿ ಶುಗರ್ ಅಂತೂ ಈಗ ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ಬರ್ತಾಯಿದೆ. ಜನಗಳಿಗೆ ನೆಮ್ಮದಿ ಅನ್ನೋದು ಇಲ್ಲ. ಒಂದಲ್ಲ ಒಂದು ಕಾಯಿಲೆಗೆ ತುತ್ತಾಗಿ ಪ್ರಾಬ್ಲಮ್ ಅನುಭವಿಸ್ತಾ ಇದ್ದಾರೆ. ಮಂಡಿ ನೋವು ಆಗ್ಬೋದು, ಕಾಲು ನೋವು ಆಗ್ಬೋದು, ಒಂದಲ್ಲ ಒಂದು ರೀತಿಯಲ್ಲಿ. ನಾವು ಅವುಗಳನ್ನೆಲ್ಲ ತಪ್ಪಿಸ್ಬೇಕು ಅಂತಂದರೆ ಫಸ್ಟ್ ನಾವು ಜಮೀನುಗಳಲ್ಲಿ ಆದಷ್ಟು ಸ್ವಲ್ಪ ವರ್ಕ್ ಮಾಡ್ಬೇಕು ಸ್ನೇಹಿತರೆ. ಎಷ್ಟು ವರ್ಕ್ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಸಾವಯವ ಕೃಷಿ ಬೆಳೆದಾಗ ನಮಗೆ ನಮ್ಮ ದೇಹದಲ್ಲಿರುವಂಥ ವಿಷಾಂಶಗಳೆಲ್ಲ ಹೋಗಿ ಸ್ವಲ್ಪನಾದರೂ ನಮ್ಮ ದೇಹ ಒಳ್ಳೆಯ ಸ್ಥಿತಿಗೆ ಬರುತ್ತೆ ಸ್ನೇಹಿತರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟು ಜನಗಳ ತಲುಪಲಿ. ನೋಡಿ ಭೂಮಿ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಸುಂದರವಾಗಿ ಕಾಣ್ತಿದೆ ಅಂತ. ಫ್ಲ್ಯಾಟಾಗಿ ಓನ್ ಟಿ ಸಿ ಎಲ್ಲ ರೆಡಿ ಇದೆ, ಇವತ್ತು ಮಾಡೋಂಗಿಲ್ಲ. ನೀವು ಶೇರ್ ಮಾಡೋದ್ರಿಂದ ಎಷ್ಟು ಜನಗಳು ಭೂಮಿಗಳು ಹುಡುಕ್ತಾ ಇರ್ತಾರೆ, ಅಂಥವ್ರಿಗೆ ನಿಮ್ಮಿಂದ ತುಂಬ ಸಹಾಯ ಆಗುತ್ತೆ ಸ್ನೇಹಿತರೆ. ನಮಗೂ ಕೂಡ ಒಳ್ಳೆ ರೀತಿಯಲ್ಲಿ ಅನುಕೂಲ ಆಗುತ್ತೆ ಸ್ನೇಹಿತರೆ. ಒಬ್ಬರಿಂದ ಒಬ್ಬರು ಅನ್ನೋ ಮಾತಿಗೆ ಒಳ್ಳೆಯ ಕೆಲಸ ಆಗುತ್ತೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.